4 ಜನರು ಕೂಡ ಟಿಕೆಟ್ ಕೇಳಿದ್ರು. ನಮ್ಮಲ್ಲಿ ಯಾರಿಗಾರು ಕೂಡ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಚುನಾವಣೆಯನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಕಾಂಗ್ರೆಸ್ನ ಸಂಪ್ರದಾಯ ಮತ್ತು ಪದ್ಧತಿ, ಯಾರು ನಿಧನರಾಗ್ತಾರೆ ಅವ್ರ ಮನೆಯವರಿಗೆ ಕೊಡಬೇಕು ಅಂತಕ್ಕಂಥದ್ದು ಸಂಪ್ರದಾಯ ಮತ್ತು ಅದು ಯಾವಾಗಲೂ ಕೂಡ ನಡ್ಕೊಂಡು ಬಂದಿರ್ತಕ್ಕಂಥ ರೀತಿ. ಅದಕ್ಕೋಸ್ಕರ ಅವ್ರ ಕುಟುಂಬ ವರ್ಗದವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಕಾಂಗ್ರೆಸ್ಸಿನ ಹೈಕಮಾಂಡ್ ತೀರ್ಮಾನ ಮಾಡಿತು. ನಾನು ಕರೆದು ಮಾತನಾಡಿದ್ದೆ, ನಿಮ್ಮಲ್ಲಿ ಟಿಕೆಟ್ ಕೊಡ್ತೀವಿ, ಯಾರಿಗಾದ್ರೂ ಹೈಕಮಾಂಡ್ ಯಾರು ತೀರ್ಮಾನ ಮಾಡುತ್ತದೆ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದೆ. ಹಾಗಾಗಿ ಅವರ 4 ಮಕ್ಕಳ ಟಿಕೆಟ್ ಕೇಳಿದವರಲ್ಲಿ ಉಮೇಶ್ ಮೇಟಿ ಅವರನ್ನ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ನ ಹೈಕಮಾಂಡ್ ಮಾಡಿದೆ. ಎಚ್ ವೈ ಮೇಟಿ ಅವರು 5 ಬಾರಿ ಶಾಸಕರಾಗಿದ್ರು, ಒಮ್ಮೆ ಲೋಕಸಭಾ ಸದಸ್ಯರಾಗಿದ್ರು, ಮಂತ್ರಿನೂ ಕೂಡ ಆಗಿದ್ರು. ಅತ್ಯಂತ ನಿಷ್ಠಾವಂತ ಕಾಂಗ್ರೆಸ್ ಪಾರ್ಟಿಯ ಮನುಷ್ಯ, ನನಗೆ ಬಹಳ ಆಪ್ತರಾಗಿದ್ದಂಥವ್ರು. ನಾನು ಜನತಾದಳದಲ್ಲಿದ್ದಾಗ ಜನತಾದಳದಲ್ಲಿದ್ರು, ಕಾಂಗ್ರೆಸ್ ಪಾರ್ಟಿಯನ್ನು ಸೇರ್ಕೊಂಡಾಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರು. ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ನಿಷ್ಠಾವಂತ ಸದಸ್ಯನಾಗಿ ಕಾರ್ಯಕರ್ತನಾಗಿ ದುಡಿತಾ ಇದ್ರು. ನಾವ್ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಅವರು ಮಧ್ಯದಲ್ಲೇ ಕಾಲ ಆಯ್ತಾರೆ ಅಂತ ಹೇಳಿ. ಆದ್ರೆ ಆಗಿದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ಬಾಗಲಕೋಟೆ ಮತಕ್ಷೇತ್ರದ ಎಲ್ಲ ಜನ ಅವರನ್ನು ಆಯ್ಕೆ ಮಾಡಿದ್ರಿ. ಅವರು ನನಗೆ ಬಹಳ ಹತ್ತಿರದಿಂದ ಗೊತ್ತಿರ್ತಕ್ಕಂಥವ್ರು. ಆದ್ದರಿಂದ ಅವರು ಜನಪರವಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದರು, ಶಾಸಕರಾಗಿದ್ದರು. ಬಹಳಷ್ಟು ಜನಪರವಾದಂತ ಕೆಲಸಗಳನ್ನ ಮಾಡ್ತಾ ಇದ್ರು, ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ರು. ನನ್ನ ಹತ್ರ ಬರ್ತಿದ್ರು ಯಾವಾಗಲೂ ಕೂಡ. ಬೆಂಗಳೂರು ಬಂದಾಗೆಲ್ಲ ನನ್ನನ್ನ ಭೇಟಿ ಮಾಡದೆ ಹೋಗ್ತಿರ್ಲಿಲ್ಲ. ಆ ಭೇಟಿಯಾದಂತ ಸಂದರ್ಭದಲ್ಲಿ ಬಾಗಲಕೋಟೆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಾ ಇದ್ರು. ಈ ಅಭಿವೃದ್ಧಿ ಪಡಿಸಲಿಕ್ಕೆ ಅನೇಕ ಪ್ರಯತ್ನಗಳನ್ನ ಅವರು ಮಾಡಿದ್ದಾರೆ, ಮತ್ತೆ ಅಭಿವೃದ್ಧಿ ಪಡಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಸೊ ಅವ್ರ ಜಾಗದಲ್ಲಿ ಉಮೇಶ್ ಮೇಟಿನೂ ಕೂಡ ಅವರ ಹಾಕಿಕೊಟ್ಟಂತ ದಾರಿನಲ್ಲೇ ನಡೀತಾರೆ ಅಂತಕ್ಕಂಥ ವಿಶ್ವಾಸ, ನಂಬಿಕೆ ನನಗಿದೆ. ನೀವೆಲ್ಲರೂ ಕೂಡ ಉಮೇಶ್ ಮೇಟಿಯವರನ್ನ, ಇನ್ನು 2 ವರ್ಷ ಅವಧಿ ಇದೆ, ಈ 2 ವರ್ಷದ ಅವಧಿಗೆ ಉಮೇಶ್ ಮೇಟಿಯವರನ್ನ ಆಶೀರ್ವಾದ ಮಾಡಿ ವಿಧಾನಸಭೆಗೆ ಕಳಿಸಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮೇಟಿಯವರ ರೀತಿನಲ್ಲೇ ಉಮೇಶ್ ಮೇಟಿನೂ ಕೂಡ ನಿಮ್ ಪರವಾಗಿ ಧ್ವನಿ ಎತ್ತಾರೆ ವಿಧಾನಸಭೆಯಲ್ಲಿ. ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ, ವಿಶ್ವಾಸ ಇದೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಭಾರತೀಯ ಜನತಾ ಪಕ್ಷದವರು ಕೂಡ 4 ವರ್ಷ ಅಧಿಕಾರ ಮಾಡಿದ್ರು, 2019 ರಿಂದ 23ರವರೆಗೆ.
ಅವರ ಅಧಿಕಾರದ ಅವಧಿನಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಲಿಲ್ಲ. ನಿಮ್ಗೆಲ್ಲ ಗೊತ್ತಿದೆ ಅನ್ನೋ ಕಾಣಿಸುತ್ತೆ. ಅವರು ಯಾವ ಅಭಿವೃದ್ಧಿ ಕೆಲಸನೂ ಕೊಡ್ಲಿಲ್ಲ, ಮಾಡಲಿಲ್ಲ. 4 ವರ್ಷ ಅಧಿಕಾರದಲ್ಲಿ ಇದ್ದಾಗ UKP 3ನೇ ಹಂತ ಅದನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಲಿಲ್ಲ. ಕೇಂದ್ರದಲ್ಲಿ ಅವರದೇ ಸರ್ಕಾರ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.